ನಿಮ್ಮ ಕೈಯಲ್ಲಿ ಒಂದೇ ಒಂದು ಕೊಡ್ಲಿ ಇದೆ, ಆದ್ರೆ ನಿಮ್ಮ ಮುಂದೆ ನಿಂತಿರೋದು ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಕ್ರೂರಿ ಬೇಟೆ ಆಡುವಂತ ಜೀವಿ. ಇಂಥ ಒಂದು ಪರಿಸ್ಥಿತಿಲಿ ನೀವೇನ್ ಮಾಡೋದಕ್ಕಾಗುತ್ತೆ? ಅಂತದೇ ಒಂದು ಅಡ್ವೆಂಚರ್ ಥ್ರಿಲ್ಲರ್ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಅಂದಂಗೆ ಈ ಮೂವಿ ಹೆಸರು ಪ್ರೇ ಅಂತ. ಈ ಮೂವಿ ಶುರು ಆಗೋದು 1719 ಅಮೆರಿಕದ ಕಾಡ್ನಲ್ಲಿ. ಇಲ್ಲೇ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿರುವಂತ ನಾರು ಅನ್ನೊಬ್ಳು ಹುಡುಗಿ ನಮ್ಗೆ ಪರಿಚಯ ಆಗ್ತಾಳೆ. ಇವಳ ಹತ್ರ ಒಂದು ಡಾಗ್ ಕೂಡ ಇರುತ್ತೆ, ಇದ್ರ ಹೆಸರು ಸಾರಿ ಅಂತ. ಇದಾದ್ಮೇಲೆ ಹೆಂಗಸರೆಲ್ಲ ಸೇರಿ ಊಟದ ವಸ್ತುಗಳನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾರುನು ಕೂಡ ಇವ್ರ ಜೊತೆ ಬರ್ತಾಳೆ. ಹಾಗೆ ಇಲ್ಲಿರುವಂತ ಗೆಣಸನ್ನ ಕಿತ್ಕೊಳ್ತಿರ್ಬೇಕಾದ್ರೆ ಇಲ್ಲೇ ಇರುವಂತ ಒಂದು ಮರನ ನೋಡಿ ಬೇಟೆ ಆಡೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಇವಳು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರಿಬ್ರಿಗೂ ಒಂದು ಜಿಂಕೆ ಕಾಣಿಸಿ ನಾರು ಡಿಸೈಡ್ ಮಾಡ್ತಾಳೆ, ನಾನಿದನ್ನ ಬೇಟೆ ಆಡಿ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತ. ಆದ್ರೆ ಎಷ್ಟೊತ್ತಿಗೆ ಅದು ಓಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇವರಿಬ್ರು ಕೂಡ ಎಷ್ಟೇ ಕಷ್ಟಪಟ್ಟು ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರು ಕೂಡ ಹಿಡಿಯೋದಕ್ಕಾಗೋದಿಲ್ಲ. ಆದ್ರೆ ಒಂದು ಜಾಗದಲ್ಲಿ ಸಾರಿಯ ಬಾಲ ಒಂದು ಟ್ರ್ಯಾಪ್ ಗೆ ಸಿಗಾಕೋಬಿಟ್ಟಿರುತ್ತೆ. ಇದರಿಂದ ನಾರು ಅದನ್ನ ಬಿಡಿಸಿದ್ರ ಬಾಲಕ್ಕೆ ಔಷಧಿನ ಹಾಕ್ತಾಳೆ. ಇವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳು. ಆದ್ರೆ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ ಈ ಟ್ರ್ಯಾಪ್ ಅನ್ನ ಇಲ್ಲಿ ಯಾರು ಹಾಕಿರೋದು ಅಂತ. ಅದೇ ಸಮಯಕ್ಕೆ ಏನೋ ಶಬ್ದ ಬಂತು ಅಂತ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಆಕಾಶದಲ್ಲಿ ತುಂಬಾ ವಿಚಿತ್ರವಾಗಿರುವಂತ ಒಂದು ದೊಡ್ಡ ವಸ್ತು ಹೋಗ್ತಿರುತ್ತೆ. ಇದಾದ್ಮೇಲೆ ನಾರು ಇವಳ ಅಣ್ಣ ಆಗಿರುವಂತ ತಾಬೆ ಹತ್ರ ಬರ್ತಾಳೆ ಬೇಟೆ ಆಡೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ. ಇಲ್ಲಿ ತಾಬೆ ದೂರದಿಂದನೇ ಆಕಾಶದಲ್ಲಿ ಹೋಗ್ತಿರುವಂತ ಒಂದು ಹದ್ದಿಗೆ ಬಾಣನ ಹೊಡೆದು ಬೇಟೆ ಆಡ್ಬಿಡ್ತಾನೆ. ಅಂದ್ರೆ ಇವನು ಬೇಟೆ ಆಡೋದ್ರಲ್ಲಿ ಎತ್ತಿದ ಕೈ ಅಂತ. ನಂತರ ನಾರು ಇವನಿಗೆ ಹೇಳ್ತಾಳೆ, ನಾನ್ ಬೆಳಗ್ಗೆ ಆಕಾಶದಲ್ಲಿ ನೋಡ್ದೆ ಒಂದು ವಿಚಿತ್ರವಾಗಿರುವಂತ ವಸ್ತು ಹೋಗ್ತಿತ್ತು. ನನಗನ್ಸ ಪ್ರಕಾರ ಯಾವ್ದೋ ಒಂದು ಪ್ರಜಾತಿಯ ಪಕ್ಷಿ ಇರ್ಬೋದು, ನಾನು ಅದನ್ನ ಬೇಟೆ ಆಡ್ತೀನಿ ಅಂತ. ಆದ್ರೆ ತಾಬೆ ಮಾತ್ರ ನೀನಿನ್ನು ಬೇಟೆ ಆಡೋದಕ್ಕೆ ರೆಡಿ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಮುಗಿಸ್ಕೊಂಡು ಇವಳು ಇವಳ ಬುಡಕಟ್ಟು ಜನಾಂಗದವರಿರುವಂತ ಜಾಗದ ಹತ್ರ ಬಂದಾಗ ಇಲ್ಲಿರುವಂತ ಹೆಂಗಸರುಗಳು ಅಡಿಗೆನ ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ಆದ್ರೆ ಇವಳಿಗೆ ಮಾತ್ರ ಆತರ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಬೇಟೆನ ಆಡಿ ಯಾವ ಗಂಡಸಿಗೂ ಕಮ್ಮಿ ಇಲ್ಲ ಅಂತ ತೋರ್ಸ್ಕೊಳ್ಬೇಕು ಅನ್ನೋದು ಇವಳ ಆಸೆ. ನಂತರ ಇವಳು ಮನೆಗ್ ಬಂದಾಗ ಇವಳ ತಾಯಿ ಇಲ್ಲಿ ಔಷಧಿನ ರೆಡಿ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಇವರು ನಾರಿಗೂ ಕೂಡ ಔಷಧಿನ ರೆಡಿ ಮಾಡೋದನ್ನ ಹೇಳ್ಕೊಟ್ಟಿರೋದ್ರಿಂದ ಕೇಳ್ತಿರ್ತಾರೆ, ನೀನು ಔಷಧಿನ ತುಂಬಾ ಚೆನ್ನಾಗಿ ರೆಡಿ ಮಾಡ್ತೀಯ, ಅದ್ನೇ ಮಾಡ್ಕೊಂಡು ಇರ್ಬೋದಲ್ಲ, ಏನಕ್ಕೆ ಬೇಟೆನ ಆಡ್ಬೇಕು ಅಂತ ಹಠ ಹಿಡಿತೀಯ ಅಂತ. ಆದ್ರೆ ಇವಳಿಗೆ ಮಾತ್ರ ಬೇಟೆ ಆಡೋದಂದ್ರೆ ತುಂಬಾನೇ ಇಷ್ಟ. ಸರಿ ಅಂತ ಹೇಳಿ ಇವಳ ತಾಯಿ ಇವಳಿಗೆ ಆರೆಂಜ್ ಕಲರ್ ಹೂವನ್ನ ಕಿತ್ಕೊಂಡು ಬಾ ಅಂತ ಕಳಿಸ್ತಾರೆ. ಆಗ ನಮ್ಗೆ ಮತ್ತೊಂದು ಜಾಗದಲ್ಲಿ ತೋರಿಸ್ತಾರೆ. ಆಗ್ಲೇ ನಾರು ಆಕಾಶದಲ್ಲಿ ಒಂದು ವಸ್ತುನ ನೋಡುತ್ತಲ್ಲ, ಅದೊಂದು ಸ್ಪೇಸ್ ಶಿಪ್. ಆ ಸ್ಪೇಸ್ ಶಿಪ್ ಇಂದ ಪ್ರೆಡೇಟರ್ ಅನ್ನ ಒಂದು ಏಲಿಯನ್ ಭೂಮಿಗೆ ಬಂದು ಯಾರ ಕಣ್ಗೂ ಕಾಣಿಸ್ತಾ ಇರೋ ರೀತಿ ಇನ್ವಿಸಿಬಲ್ ಆಗೋಗುತ್ತೆ. ಈ ಕಡೆ ನಾರು ಇವಳ ತಾಯಿ ಹೇಳಿರೋ ರೀತಿ ಆರೆಂಜ್ ಕಲರ್ ಹೂವನ್ನ ಕಿತ್ಕೊಂಡು ಮತ್ತೆ ಮನೆ ಕಡೆಗೆ ಬರ್ತಿರ್ಬೇಕಾದ್ರೆ ಎಲ್ಲರೂ ಕಿರ್ಚ್ಕೊಳ್ಳುವಂತ ಶಬ್ದಗಳು ಕೇಳಿಸ್ತವೆ. ಆಗ ಇವಳಿಗೆ ಗೊತ್ತಾಗುತ್ತೆ ಒಂದು ಚಿರತೆ ಬಂದು ಕೂಹಿ ಅನ್ನೋ ಒಬ್ಬ ಹುಡುಗನ್ನ ಎಳ್ಕೊಂಡು ಹೊಟ್ಟೋಗಿದೆ ಅಂತ. ಇದರಿಂದ ತಾಬೆ ಇವನ ಟೀಮ್ ಅನ್ನ ಕರ್ಕೊಂಡು ಆ ಹುಡುಗನ್ನ ಹಾಗೆ ಚಿರತೆನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾರುನು ಕೂಡ ಇಲ್ಲಿಗೆ ಬರ್ತಾಳೆ, ನಾನು ನಿಮ್ ಜೊತೆ ಬರ್ತೀನಿ ಅಂತ. ಆದ್ರೆ ಈ ಟೀಮ್ ನಲ್ಲಿ ವಸಾಪೆ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಇವನಿಗೆ ನಾರು ಬರೋದು ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ತಾಬೆ ಇವಳನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಕಸ್ಮಾತ್ ಚಿರತೆ ಎಳ್ಕೊಂಡು ಹೋಗಿರುವಂತ ಕೂಹಿ ಸಿಕ್ಕಿದ್ರೆ ಅವನಿಗೆ ಮೆಡಿಸನ್ ಕೊಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಇದೇ ಕಾಡ್ನಲ್ಲಿ ಒಂದು ಇಲ್ಲಿನ ಬೇಟೆ ಆಡ್ತಿರುವಂತ ಹಾವನ್ನ ನಮ್ಗೆ ತೋರಿಸ್ತಾರೆ. ಈ ಕಡೆ ಇವರೆಲ್ಲರೂ ಹುಡುಕ್ತಾ ಬರ್ತಿರ್ಬೇಕಾದ್ರೆ ನಾರಿಗೆ ಒಂದಷ್ಟು ಕ್ಲೂಗಳು ಸಿಗ್ತವೆ, ಚಿರತೆ ಯಾವ ಕಡೆ ಹೋಗಿರ್ಬೋದು ಅಂತ. ಆ ಕ್ಲೂಗಳನ್ನ ಫಾಲೋ ಮಾಡ್ತಾ ಬಂದಾಗ ಒಂದು ಜಾಗದಲ್ಲಿ ತುಂಬಾ ಗಾಯಗೊಂಡಿರುವಂತ ಕೂಹಿ ಇವರಿಗೆ ಸಿಗ್ತಾನೆ. ಇದರಿಂದ ನಾರು ಇಮಿಡಿಯೇಟ್ ಆಗಿ ಔಷಧಿನ ತಯಾರಿಸಿ ಇವನ ಗಾಯಕ್ಕೆ ಹಾಕ್ತಾಳೆ. ಅಷ್ಟೇ ಅಲ್ಲದೆ ಆರೆಂಜ್ ಕಲರ್ ಹೂವನ್ನು ಕೂಡ ತಿನ್ನಿಸ್ತಾಳೆ. ಇವನ ಬಾಡಿ ಕೋಲ್ಡ್ ಆಗಿ ಬಾಡಿಲಿರುವಂತ ರಕ್ತ ಸರಿಯಾಗಿ ಹರಿದಾಡ್ಲಿ ಅಂತ. ಇದಾದ್ಮೇಲೆ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ತಾಬೆಗೆ ಹೇಳಿದ್ರೆ, ಬೇಡ ನೀವೆಲ್ರೂ ಮನೆಗೆ ಹೋಗಿ ಅಂತ ಹೇಳಿ ಅವನ್ ಮಾತ್ರ ಆ ಚಿರತೆನ ಬೇಟೆ ಆಡೋದಕ್ಕೆ ಅಂತ ಹೋಗ್ತಾನೆ. ಸರಿ ಅಂತ ನಾರು ಮಿಕ್ತವ್ರ ಜೊತೆ ಕೂಹಿನ ಕರ್ಕೊಂಡು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ನೋಡ್ತಾಳೆ ಒಂದು ಹಾವಿನ ಚರ್ಮನ ಯಾರೋ ಸುಲ್ದಾಕ್ಬಿಟ್ಟಿರ್ತಾರೆ. ಈ ಹಾವು ಬೇರೆ ಯಾವ್ದು ಅಲ್ಲ, ಆಗ್ಲೇ ಇಲ್ಲಿನ ಬೇಟೆ ಆಡ್ತಿದ್ದಂತ ಒಂದು ಹಾವನ್ನ ನೋಡಿದ್ವಲ್ಲ ಅದೇ ಹಾವಿದು. ಇದ್ರ ಪಕ್ಕದಲ್ಲೇ ಒಂದು ದೊಡ್ಡ ಹೆಜ್ಜೆ ಗುರುತು ಇರುತ್ತೆ. ಇದನ್ನ ನೋಡಿ ಇವಳು ತುಂಬಾ ಗಾಬರಿ ಆಗಿ ಈ ವಿಷಯನ ತಾಬೆಗೆ ಹೇಳ್ಬೇಕು ಅಂತ ತುಂಬಾ ಹೊತ್ತು ನಡಿತಾ ತಾಬೆ ಹತ್ರ ಬಂದು ತಲುಪ್ತಾಳೆ. ಏನಾಯ್ತು ಅಂತ ಕೇಳಿದಾಗ ಇವಳು ಕೂಡ ಒಂದು ದೊಡ್ಡ ಹೆಜ್ಜೆ ಗುರುತನ್ನ ನೋಡ್ದೆ, ಈ ಜಾಗದಲ್ಲಿ ಯಾವ್ದೋ ಒಂದು ಜೀವಿ ಇದೆ, ಅದರಿಂದ ನಾವು ಹುಷಾರಾಗಿರ್ಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ತಾಬೆ ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಚಿರತೆನ ಬೇಟೆ ಆಡೋದಕ್ ಬಂದಿದೀವಿ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಾರು ಒಂದು ಪ್ಲಾನ್ ಅನ್ನ ಹೇಳ್ತಾಳೆ. ಆ ಚಿರತೆ ತಿನ್ನುವಂತ ವಸ್ತುನ ಮುಂದೆ ಇಟ್ಟು ಅದು ತಿನ್ನೋದಕ್ಕೆ ಬಂದಾಗ ಆಗ ನಾವು ಬೇಟೆ ಆಡ್ಬೇಕು ಅಂತ. ತಾಬೆಗೂ ಕೂಡ ಈ ಪ್ಲಾನ್ ಇಷ್ಟ ಆಗಿ ಅದಕ್ಕೋಸ್ಕರ ರೆಡಿ ಮಾಡ್ತಿರ್ಬೇಕಾದ್ರೆ ಒಂದು ಮರದ ಮೇಲೆ ನಾರು ಹಾಗೆ ತಾಬೆಯ ಫ್ರೆಂಡ್ ಕುಂತಿರ್ತಾರೆ. ಇಲ್ಲಿ ತಾಬೆಯ ಫ್ರೆಂಡ್ಗೆ ನಾರು ಇಲ್ಲಿಗೆ ಬಂದಿರೋದು ಇಷ್ಟ ಆಗ್ತಿರೋದಿಲ್ಲ. ಹೆಂಗಸರು ಬರೀ ಅಡಿಗೆ ಮಾತ್ರ ಮಾಡ್ಬೇಕು ಅಂತ ಹೇಳ್ತಿರ್ತಾನೆ. ಹೀಗೆ ಇವನು ಮಾತಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಚಿರತೆ ಬಂದು ಅವನನ್ನ ಸಾಯಿಸ್ಬಿಡುತ್ತೆ. ನಾರು ಅದನ್ನ ಬೇಟೆ ಆಡೋದಕ್ಕೆ ರೆಡಿ ಮಾಡ್ತಿರ್ಬೇಕಾದ್ರೆ ಮುಂದೆನೆ ಬಂದು ನಿಂತ್ಕೊಬಿಡುತ್ತೆ. ಇವಳು ಕೂಡ ಕೊಂಬೆಯ ತುದಿಲಿ ಇರ್ತಾಳೆ. ಬೀಳೋದಕ್ಕೆ
ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಚುಚ್ಚಿ ಬಿದ್ದೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಹೋದಂತೆ ಇವಳಿಗೆ ಎಚ್ಚರ ಆದಾಗ ನೋಡಿದ್ರೆ ಇವಳ ತಾಯಿ ಮುಂದೆ ಮಲಗಿರ್ತಾಳೆ. ಆಗ ಇವಳ ತಾಯಿ ಹೇಳ್ತಿರ್ತಾರೆ, ನಿನ್ನ ಅಣ್ಣ ನಿನ್ನ ಇಲ್ಲಿಗೆ ಬಿಟ್ಟು ಹೋದ ಆ ಚಿರತೆನ ಬೇಟೆ ಆಡ್ಕೊಂಡು ಬರೋದಕ್ಕೆ ಅಂತ. ಅದೇ ಸಮಯಕ್ಕೆ ಹೊರಗಡೆ ನೋಡಿದ್ರೆ ತಾಬೆ ಆ ಚಿರತೆನ ಬೇಟೆ ಆಡಿ ತಗೊಂಡ್ ಬರ್ತಾನೆ. ಅದನ್ನ ನೋಡಿದಂತ ಜನರು ತುಂಬಾನೇ ಸಂತೋಷವಾಗಿರ್ತಾರೆ. ಹಾಗೆ ಬುಡಕಟ್ಟು ಜನಾಂಗಕ್ಕೆ ತಾಬೇನೆ ಲೀಡರ್ ಅನ್ನಾಗಿ ಮಾಡ್ತಾರೆ. ಆದ್ರೆ ನಾರು ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಯಾಕೆಂತಂದ್ರೆ ಇವಳಿಗೆ ನೆನ್ಪಿದೆ, ಇವಳು ಚಿರತೆಗೆ ಚುಚ್ಚಿದ್ಲು. ನಂತರ ತಾಬೆ ಇವಳ ಹತ್ರ ಬಂದಾಗ ಇವಳು ಹೇಳ್ತಾ ಹೋಗ್ತಾಳೆ, ಇಷ್ಟೊಂದು ಖುಷಿ ಪಡುವಂತ ಅವಶ್ಯಕತೆ ಇಲ್ಲ. ಈ ಕಾಡ್ನಲ್ಲಿ ಯಾವುದೋ ಒಂದು ಜೀವಿ ಇದೆ, ಅಷ್ಟು ದೊಡ್ಡ ಹೆಜ್ಜೆ ಗುರುತನ್ನ ಇದುವರೆಗೂ ನಾನು ನೋಡೇ ಇರ್ಲಿಲ್ಲ. ಹಾಗೆ ಅಷ್ಟೊಂದು ಕ್ರೂರವಾಗಿ ಒಂದು ಹಾವಿನ ಚರ್ಮನ ಯಾರ ಕೈಲಿ ಸುಲ್ದಾಕೋದಕ್ಕಾಗುತ್ತೆ ಅಂತ. ಆದ್ರೆ ತಾಬೆ ಈಗ್ಲೂ ಕೂಡ ಇವಳ ಮಾತಿಗೆ ತಲೆನೇ ಕೆಡಿಸ್ಕೊಳ್ತಿರೋದಿಲ್ಲ, ಇಗ್ನೋರ್ ಮಾಡ್ತಿರ್ತಾನೆ. ಇದೇ ಬೇಜಾರ್ನಲ್ಲಿ ಇವಳು ಮಾರನೇ ದಿನ ನಿದ್ದೆಯಿಂದ ಎದ್ದು ನೋಡಿದ್ರೆ ಎಲ್ಲಾ ಹೆಂಗಸರುಗಳು ಗೆಡ್ಡೆ ಗೆಣಸುಗಳನ್ನ ಕಿತ್ಕೊಂಡ್ ಬರೋದಕ್ಕಿಂತ ಹೋಗ್ತಿರ್ತಾರೆ. ಇವಳು ಕೂಡ ಹೋಗ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಇವಳ ಕೈಲಿ ಆಗೋದಿಲ್ಲ. ಅದಕ್ಕೆ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ನಂತರ ಇವಳು ಎಲ್ಲಾ ತಯಾರಿ ಮಾಡ್ಕೊಂಡು ಆ ಹೆಜ್ಜೆ ಗುರುತು ಯಾರದ್ದು, ಹಾವಿನ ಚರ್ಮನ ಅಷ್ಟೊಂದು ಕ್ರೂರವಾಗಿ ಯಾರಿಗ್ ಸುಲಿಯೋದಕ್ ಸಾಧ್ಯ, ನಾನು ಆಕಾಶದಲ್ಲಿ ನೋಡ್ದಂತ ಅಷ್ಟು ದೊಡ್ಡ ವಸ್ತು ಏನು, ಈ ಎಲ್ಲಾ ಪ್ರಶ್ನೆಗೂ ಉತ್ತರನ ಹುಡ್ಕೊಂಡು ಹೋಗ್ತಿರ್ತಾಳೆ. ಹೀಗೆ ಇವಳು ಸಾಕ್ತಾ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಗ್ರೀನ್ ಕಲರ್ ರಕ್ತ ಕಾಣಿಸುತ್ತೆ. ಈ ರಕ್ತ ಬೇರೆ ಯಾರ್ದು ಅಲ್ಲ, ಆ ಪ್ರೆಡೇಟರ್ ಏಲಿಯನ್ದೆ. ಹಾಗೆ ಪಕ್ಕದಲ್ಲಿರುವಂತ ಹೆಜ್ಜೆ ಗುರುತನ್ನ ನೋಡಿ ಅದ್ರ ಕಾಲು ಎಷ್ಟುದ್ದ ಇರ್ಬೋದು ಅಂತ ಅಳತೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಕಾಡಿನ ಮತ್ತೊಂದು ಜಾಗದಲ್ಲಿ ನಮ್ಗೊಂದು ಮೊಲನ ತೋರಿಸ್ತಾರೆ. ಈ ಮೊಲನ ಬೇಟೆ ಆಡೋದಕ್ಕೆ ಒಂದು ವುಲ್ಫ್ ರೆಡಿ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ಇವುಗಳನ್ನ ಪ್ರೆಡೇಟರ್ ಕೂಡ ನೋಡ್ತಿರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇದು ಮನುಷ್ಯರ ರೀತಿ ನೋಡೋದಕ್ಕಾಗೋದಿಲ್ಲ, ಬದಲಾಗಿ ಜೀವಿಗಳ ಬಾಡಿಲಿರುವಂತ ಹೀಟ್ ಅನ್ನ ಡಿಟೆಕ್ಟ್ ಮಾಡಿ ಅವುಗಳನ್ನ ನೋಡ್ಬೋದು ಅಷ್ಟೇ ಅಂತ. ವುಲ್ಫ್ ಆ ಮೊಲನ ಬೇಟೆ ಆಡೋದಕ್ಕಿಂತ ಹೋಗ್ತಿರ್ಬೇಕಾದ್ರೆ ಮಧ್ಯಕ್ಕೆ ಪ್ರೆಡೇಟರ್ ಬರುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಬೇಟೆ ಆಡುವಂತ ಜೀವಿಗಳ ಜೊತೆ ಪ್ರೆಡೇಟರ್ ಫೈಟ್ ಮಾಡೋದಕ್ಕೆ ಬಯಸ್ತಿದೆ ಅಂತ. ವುಲ್ಫ್ ಕೂಡ ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರುತ್ತೆ. ಆದ್ರೆ ಪ್ರೆಡೇಟರ್ ಇದ್ರ ಹತ್ರ ಇರುವಂತ ವೆಪನ್ ಇಂದ ಅದಕ್ಕೆ ಚುಚ್ಚಿ ಸಾಯಿಸ್ಬಿಡುತ್ತೆ. ಹಾಗೆ ಅದ್ರ ತಲೆನ ಕಟ್ ಮಾಡಿ ತಗೊಳ್ತಿರುತ್ತೆ. ಈ ಕಡೆ ನಾರು ಊಟಕ್ಕೋಸ್ಕರ ಮೊಲಗಳನ್ನ ಬೇಟೆ ಆಡೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಕೊಡ್ಲಿನ ಎಸ್ತು ಮತ್ತೆ ಎತ್ಕೊಂಡ್ ಬರೋದಕ್ಕೆ ಹೋಗುವಷ್ಟರಲ್ಲಿ ಮೊಲಗಳು ತಪ್ಪಿಸ್ಕೊಂಡು ಹೊಟ್ಟೋಗ್ತಿರ್ತವೆ. ಹಾಗೆ ಅವಳಿಗೊಂದು ಐಡಿಯಾ ಬಂದು ಮರದ ಚರ್ಮಗಳ ಸಹಾಯದಿಂದ ಒಂದು ಹಗ್ಗನ ತಯಾರು ಮಾಡ್ಕೊಂಡು ಅದನ್ನ ಕೊಡ್ಲಿಗೆ ಕಟ್ಕೋತಾಳೆ. ಈಗ ಇವಳು ಕೊಡ್ಲಿನ ಎಷ್ಟೇ ದೂರಕ್ಕೆ ಎಸಿದ್ರು ಹಗ್ಗ ಇರೋದ್ರಿಂದ ಎಳಿತಿದ್ದಂಗೆನೆ ಈಸಿಯಾಗಿ ಬಂದು ಇವಳ ಕೈಗೆ ಸೇರುತ್ತೆ. ಅಂದ್ರೆ ಬೇಟೆ ಆಡೋದಕ್ಕೆ ತುಂಬಾ ಈಸಿ ಆಯ್ತು ಅಂತ. ನಂತರ ಇವಳು ಇವಳ ಕೊಡ್ಲಿಯ ಸಹಾಯದಿಂದ ತುಂಬಾ ಮೊಲಗಳನ್ನ ಬೇಟೆ ಆಡಿ ತಿನ್ನೋದಕ್ಕೆ ಅಂತ ಒಂದು ಜಾಕೆ ತಗೊಂಡ್ ಬರ್ತಾಳೆ. ಹಾಗೆ ರಾತ್ರಿ ಆಗ್ತಿದ್ದಂಗೆನೆ ಅವುಗಳನ್ನ ಬೇಯಿಸ್ತಾ ನಾರು ಹಾಗೆ ಸಾರಿ ಇಬ್ರು ಕೂಡ ತಿಂತಾರೆ. ಇದಾದ್ಮೇಲೆ ಮಾರನೇ ದಿನ ಆಗ್ತಿದ್ದಂಗೆನೆ ಸರಿ ಅಂತ ಹೇಳಿ ಮತ್ತೊಂದ್ಸಲ ಕಾಡ್ನಲ್ಲಿ ಓಡಾಡ್ತಿರುವಂತ ಆ ಭಯಂಕರವಾಗಿರುವಂತ ಜೀವಿನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಪ್ರೆಡೇಟರ್ ಆ ವುಲ್ಫ್ ನ ತಲೆನ ತಗೊಂಡ್ ಬಂದಿತ್ತಲ್ಲ, ಇದ್ರ ಮೇಲಿರುವಂತ ಮಾಂಸನೆಲ್ಲ ಕರಗಿಸಿ ಬೇಟೆ ಆಡಿರುವಂತ ನೆನಪಿಗೋಸ್ಕರ ತನ್ನ ಹತ್ರನೇ ಇಟ್ಕೊಳ್ಳುತ್ತೆ. ಹಾಗೆ ಮುಂದಿನ ಬೇಟೆಗೋಸ್ಕರನು ಕೂಡ ರೆಡಿ ಆಗುತ್ತೆ. ಈ ಕಡೆ ನಾರು ಹೀಗೆ ಸಾಕ್ತಾ ಸಾಕ್ತಾ ಕಾಡಿಂದ ಸ್ವಲ್ಪ ಮುಂದೆ ಬಂದಾಗ ನೋಡಿದ್ರೆ ಇಲ್ಲಿದ್ದಂತ ಎಷ್ಟೋ ಕಾಡು ಎಮ್ಮೆಗಳನ್ನ ತುಂಬಾ ಕ್ರೂರವಾಗಿ ಸಾಯಿಸಿ ಅವುಗಳ ಚರ್ಮನೆ ಎತ್ಕೊಂಡು ಹೊಟ್ಟೋಗಿರ್ತಾರೆ. ಇವಳಿಗನ್ನಿಸ್ತಿರುತ್ತೆ ಇವಳಿಗೆ ಹೆಜ್ಜೆ ಗುರುತು ಸಿಕ್ತಲ್ಲ, ಆ ಭಯಂಕರವಾಗಿರುವಂತ ಜೀವಿನೇ ಇವುಗಳನ್ನೆಲ್ಲ ಸಾಯಿಸ್ತಿರ್ಬೋದು ಅಂತ. ಅದಕ್ಕೆ ಇವುಗಳ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊತಾಳೆ. ಹಾಗೆ ಈ ಕಡೆ ಪ್ರೆಡೇಟರ್ ಕೂಡ ಇದ್ರ ನೆಕ್ಸ್ಟ್ ಬೇಟೆಗೋಸ್ಕರ ಹುಡುಕಾಡ್ತಿರುತ್ತೆ. ಆದ್ರೆ ಈ ಕಡೆ ನಾರು ಇರುವಂತ ಜಾಗದಲ್ಲಿ ಒಂದಷ್ಟು ಸಿಂಬಲ್ ಗಳು ಕಾಣಿಸ್ತವೆ. ಈ ಜಾಗದಲ್ಲಿ ಯಾರೋ ಹಾದು ಹೋಗಿದ್ದಾರೆ ಅಂತ. ಅದಕ್ಕೆ ಆ ಸಿಂಬಲ್ ನ ನೋಡೋದಕ್ಕೆ ಇವಳು ಮುಂದೆ ಬಂದಾಗ ಬದಿ ಇರುವಂತ ಜಾಗದಲ್ಲಿ ಸಿಗಾಕೋಬಿಡ್ತಾಳೆ. ಈ ಕಡೆ ಪ್ರೆಡೇಟರ್ ಕೂಡ ಆ ಕಾಡು ಎಮ್ಮೆಗಳು ಸತ್ತಿರುವಂತಹ ಜಾಗಕ್ಕೆ ಬಂದಾಗ ಇದಕ್ಕೊಂದು ಸಿಗರೇಟ್ ಸಿಗುತ್ತೆ. ಅಂದ್ರೆ ಇವುಗಳನ್ನ ಸಾಯಿಸಿರೋದು ಪ್ರೆಡೇಟರ್ ಅಲ್ಲ, ಯಾರೋ ಮನುಷ್ಯರೇ ಅಂತ. ಈ ಕಡೆ ನಾರುಗೆ ಈ ಬದಿ ಒಳಗಡೆ ಅಲುಗಾಡೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಮುಂದೆ ಒಂದು ದೊಡ್ಡ ಮರದ ಬುಡ ಕಾಣಿಸಿ ಆ ಕಡೆಗೆ ಇವಳ ಕೊಡ್ಲಿನ ಎಸಿತಿರ್ತಾಳೆ. ಆದ್ರೆ ಅದು ಕಚ್ಕೋತಿರೋದಿಲ್ಲ. ಹೀಗೆ ತುಂಬಾ ಹೊತ್ತು ಪ್ರಯತ್ನ ಪಟ್ಟ ಮೇಲೆ ಒಂದು ಸಮಯದಲ್ಲಿ ಕೊಡ್ಲಿ ಹೋಗಿ ಆ ಮರದ ಬುಡಕ್ಕೆ ಕಚ್ಕೊಳ್ಳುತ್ತೆ. ಇದರಿಂದ ಆ ಕೊಡ್ಲಿಗೆ ಕಟ್ಟಿರುವಂತ ಹಗ್ಗನ ಹಿಡ್ಕೊಂಡು ಎಳಿತಾ ಮೇಲೆ ಬಂದು ತಲುಪ್ತಾಳೆ. ಹಾಗೆ ಮೈಗಾಗಿರುವಂತ ಬದಿನೆಲ್ಲ ತೊಳಿತಿರ್ಬೇಕಾದ್ರೆ ಇಲ್ಲಿನ ಬೇಟೆ ಆಡೋದಕ್ಕೆ ಹೋಗಿದ್ದಂತ ಸಾರಿನೂ ಕೂಡ ಇಲ್ಲಿಗೆ ಬರುತ್ತೆ. ಅದೇ ಸಮಯಕ್ಕೆ ಇವರಿಬ್ರಿಗೂ ಏನೋ ಕಿರ್ಚ್ಕೊಳ್ಳುವಂತ ಶಬ್ದ ಕೇಳಿಸಿ ಮುಂದೆ ಬಂದು ನೋಡಿದ್ರೆ ಒಂದು ದೊಡ್ಡ ಕರಡಿ ಸತ್ತಿರುವಂತ ಜಿಂಕೆಯ ಮಾಂಸನ ತಿಂತಿರುತ್ತೆ. ಇದರಿಂದ ನಾರು ಅದಕ್ಕೆ ಬಿಲ್ಲು ಬಾಣ ಹೊಡೆದು ಬೇಟೆ ಆಡೋದಕ್ಕೆ ನೋಡಿದ್ರೆ ದಾರ ಕಿತ್ತೋಗಿ ಸೌಂಡ್ ಆಗೋಗುತ್ತೆ. ಅದಕ್ಕೆ ಕರಡಿನೂ ಕೂಡ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಇವಳಿರುವಂತ ಜಾಗಕ್ಕೆ ಬಂದಾಗ ಸಾರಿ ಅದನ್ನ ಇದ್ರ ಹಿಂದೆ ಕರ್ಕೊಂಡು ನಾರು ಇಂದ ದೂರ ಕರ್ಕೊಂಡು ಹೋಗುತ್ತೆ. ನಂತರ ನಾರು ಬಿಲ್ಲು ಬಾಣನ ಸರಿ ಮಾಡ್ಕೊಂಡು ಸಾರಿನ ಫಾಲೋ ಮಾಡ್ತಿರುವಂತ ಕರಡಿಗೆ ಹೊಡಿತಾಳೆ. ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಇದರಿಂದ ಮೊದಲು ಜೀವನ ಉಳಿಸ್ಕೊಳ್ಬೇಕು ಅಂತ ನೀರಿನ ಒಳಗಡೆ ಬಂದು ಅಲ್ಲಿಂದ ಮರಗಳ ಬೇರುಗಳ ಒಳಗಡೆ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಕರಡಿಗೆ ಇವಳ ಹತ್ರ ಬರೋದಕ್ಕೆ ಆಗ್ತಿರೋದಿಲ್ಲ. ಆಗ ಅದೇ ಸಮಯಕ್ಕೆ ಇವಳನ್ನ ಬೇಟೆ ಆಡೋದಕ್ಕೆ ನೋಡ್ತಿರುವಂತ ಕರಡಿ ಜೊತೆ ಫೈಟ್ ಮಾಡೋದಕ್ಕೆ
ಹಿಡಿಯೋದಕ್ಕೆ ಪ್ರೆಡೇಟರ್ ಇಲ್ಲಿಗೆ ಬರುತ್ತೆ. ಮೊದ್ಲು ಈ ಕಾರ್ಡಿ ಪ್ರೆಡೇಟರ್ ಗೆ ಚೆನ್ನಾಗಿ ಹೊಡೆದು ಸೋಲಿಸ್ಬಿಡುತ್ತೆ. ಅದನ್ನ ಇವಳು ಕೂಡ ನೋಡ್ತಿರ್ತಾಳೆ. ಆದ್ರೆ ನಂತರ ಪ್ರೆಡೇಟರ್ ಆ ಕಾರ್ಡಿನ ಸಾಯಿಸಿ ಮೇಲಕ್ಕೆ ಎತ್ತದಾಗ ಅದರ ರಕ್ತ ಇದ್ರ ಮೇಲೆ ಬೆಳಿತಿರೋದ್ರಿಂದ ಇದರ ಭಯಂಕರ ರೂಪ ನೋಡಿ ನಾರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಇಲ್ಲಿ ವಿಚಿತ್ರವಾಗಿರುವಂತ ವಿಷಯ ಏನು ಅಂತಂದ್ರೆ ಪ್ರೆಡೇಟರ್ ಅವಳನ್ನ ನೋಡಿದ್ರು ಕೂಡ ಅವಳ ಹಿಂದೆ ಹೋಗೋದಿಲ್ಲ, ಬಿಟ್ಬಿಡುತ್ತೆ. ನಂತರ ಇವಳು ಸೇಫ್ ಆಗಿರುವಂತ ಜಾಗಕ್ಕೆ ಬಂದಾಗ ಇವಳಿಗೆ ಗೊತ್ತಾಗುತ್ತೆ ಇವಳು ಹುಡ್ಕೊಂಡು ಹೋಗ್ತಿರುವಂತ ಜೀವಿ ಎಷ್ಟು ಡೇಂಜರಸ್ ಅಂತ. ನಂತರ ಇವಳು ಕಾಡ್ನಲ್ಲಿ ಮುಂದೆ ಸಾಕ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಾವಾಗ್ಲೇ ನೋಡಿದಂತ ವಸಾಪೆ ಇವನ್ ಜೊತೆ ಒಂದಷ್ಟು ಜನರನ್ನ ಕರ್ಕೊಂಡು ಇವಳನ್ನ ಹುಡ್ಕೊಂಡ್ ಬರ್ತಾನೆ. ಯಾಕೆಂತಂದ್ರೆ ಇವಳನ್ನ ಹುಡ್ಕೋದಕ್ಕೆ ತಾಬೇನೆ ಇವರನ್ನೆಲ್ಲಾರನು ಇಲ್ಲಿಗೆ ಕಳಿಸಿರೋದು. ಹಾಗೆ ಅವನು ನಾರನ್ನು ಹುಡ್ಕೊಂಡು ಮತ್ತೊಂದು ಜಾಗಕ್ಕೆ ಹೋಗಿರ್ತಾನೆ. ನಾರು ಇವರೆಲ್ಲರಿಗೂ ಆ ಪ್ರೆಡೇಟರ್ ನ ಬಗ್ಗೆ ಆ ಮಾನ್ಸ್ಟರ್ ನ ಬಗ್ಗೆ ಹೇಳ್ತಾಳೆ. ಆದ್ರೆ ಇವ್ರು ಯಾರು ನಂಬೋದಿಲ್ಲ. ಅದಕ್ಕೆ ಇವಳು ಪಾಡಿಗೆ ಅವಳು ಇಲ್ಲಿಂದ ಮುಂದೆ ಸಾಗೋದಕ್ಕೆ ನೋಡಿದ್ರೆ ಅದಕ್ಕೂ ಕೂಡ ವಸಾಪೆ ಬಿಡ್ತಿರೋದಿಲ್ಲ. ಇದರಿಂದ ವಸಾಪೆ ಹಾಗೆ ನಾರು ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ಇಲ್ಲಿ ನಾರು ಅವನಿಗೆ ಚೆನ್ನಾಗಿ ಹೊಡಿತಿರ್ತಾಳೆ. ಇದನ್ನೆಲ್ಲ ಒಂದು ಮರದ ಮೇಲೆ ಕುಂತ್ಕೊಂಡು ಪ್ರೆಡೇಟರ್ ಕೂಡ ನೋಡ್ತಿರುತ್ತೆ. ನಂತರ ಹೇಗೋ ಮಾಡಿ ಇವಳ ಕೈಯನ್ನ ಕಟ್ಟಾಕಿ ಒಂದು ಜಾಗದಲ್ಲಿ ಕೂರಿಸಿ ಇವರೆಲ್ಲರೂ ಇವರ ಬುಡಕಟ್ಟು ಇರುವಂತ ಜಾಗಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವಳಿಗೆ ಪ್ರೆಡೇಟರ್ ನ ಸೌಂಡ್ ಕೇಳಿಸುತ್ತೆ. ಉಳಿದವರು ಕೂಡ ಈ ಸೌಂಡ್ ಅನ್ನ ಕೇಳಿಸ್ಕೊಂಡು ಫೈಟ್ ಮಾಡೋದಕ್ಕೆ ತಯಾರಾಗಿ ನಿಂತ್ಕೋತಾರೆ. ಆದ್ರೆ ಇವ್ರು ನೋಡ್ತಿರುವಂತ ಜಾಗದಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಹೋಗ್ತಿರೋದ್ರಿಂದ ಆ ಜಾಗದಲ್ಲಿ ಏನು ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವಸಾಪೆ ಮುಂದೆ ಬರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನ ಮೈಯ ಮೇಲೆ ಒಂದಷ್ಟು ಲೇಸರ್ಸ್ ಗಳು ಬೀಳ್ತವೆ. ಆ ಲೇಸರ್ಸ್ ಗಳು ಬಿದ್ದಂತ ಜಾಗದಲ್ಲಿ ಬಾಣಗಳು ಬಂದು ಹೊಡೆದು ಇವನು ಸತ್ತೋಗ್ತಾನೆ. ಉಳಿದವರೆಲ್ಲ ಇದರಿಂದ ತುಂಬಾನೇ ಹೆದರ್ಕೊ ಬಿಡ್ತಾರೆ. ಹಾಗೆ ನಾರುನು ಕೂಡ ಇವಳ ಕೈಗೆ ಕಟ್ಟಿರುವಂತ ಕಟ್ಟನ್ನ ಬಿಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ನಂತರ ಪ್ರೆಡೇಟರ್ ಆ ಬಾಣಗಳನ್ನ ತಗೊಳ್ಳೋದಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಇದಕ್ಕೆ ಬಾಣನ ಹೊಡೆದ್ಬಿಡ್ತಾನೆ. ಇದರಿಂದ ಇದಕ್ಕೆ ತುಂಬಾನೇ ಕೋಪ ಬಂದು ಇದರ ನಿಜವಾದ ರೂಪಕ್ಕೆ ಬರುತ್ತೆ. ಹಾಗೆ ಇಲ್ಲಿರುವಂತ ವಸಾಪೆ ಕಡೆ ಇಬ್ರು ವ್ಯಕ್ತಿಗಳು ಇದರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ನಾರುನು ಕೂಡ ಬಂದು ಇವಳ ಕೈಗೆ ಕಟ್ಟಿರುವಂತ ಕಟ್ಟನ್ನ ಬಿಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವಳ ಕಣ್ಣ ಮುಂದೆನೆ ಒಬ್ಬ ವ್ಯಕ್ತಿನ ತುಂಬಾ ಕ್ರೂರವಾಗಿ ಪ್ರೆಡೇಟರ್ ಸಾಯಿಸ್ಬಿಡುತ್ತೆ. ಇನ್ನೊಬ್ಬ ವ್ಯಕ್ತಿ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ತಾನೆ. ಇಷ್ಟೊತ್ತಿಗೆ ನಾರು ಇವಳು ಬಿಡಿಸ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಉಳಿದಿದ್ದಂತ ಒಬ್ಬ ವ್ಯಕ್ತಿನೂ ಕೂಡ ಇದು ಸಾಯಿಸ್ಬಿಡುತ್ತೆ. ಇದರಿಂದ ನಾರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಓಡ್ತಾ ಓಡ್ತಾ ಹುಲ್ಲಿರುವಂತ ಜಾಗಕ್ಕೆ ಬಂದಾಗ ವಸಾಪೆ ಕಡೆಯ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಇಲ್ಲೇ ಇರ್ತಾನೆ. ಅದಕ್ಕೆ ಹೇಗಾದ್ರೂ ಮಾಡಿ ಅದನ್ನ ಬೇಟೆ ಆಡ್ಬೇಕು ಅಂತ ಸೈಲೆಂಟ್ ಆಗಿ ಅದ್ರ ಕಡೆಗೆ ಬಾಣ ಬಿಡೋದಕ್ಕೆ ರೆಡಿ ಆಗ್ತಿದ್ರೆ ಇವನ್ ಮೇಲೂ ಕೂಡ ಲೇಸರ್ಸ್ ಗಳು ಬಿದ್ಬಿಡ್ತವೆ. ಇದರಿಂದ ಇವರಿಬ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಪ್ರೆಡೇಟರ್ ಸ್ಪೀಡ್ ಆಗಿ ಬಂದು ನಾರು ಹಿಂದೆ ಇದ್ದಂತ ವ್ಯಕ್ತಿನೂ ಕೂಡ ಸಾಯಿಸ್ಬಿಡುತ್ತೆ. ಅದಕ್ಕೆ ಇವಳು ತುಂಬಾ ಕಷ್ಟಪಟ್ಟು ಅಲ್ಲಿಂದ ಓಡ್ತಾ ಕಾಡಿನ ಒಳಗಡೆ ಬಂದಾಗ ಇವಳ ಕಾಲು ಒಂದು ಟ್ರ್ಯಾಪ್ ಗೆ ಸಿಗಾಕೋಬಿಡುತ್ತೆ. ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಪ್ರೆಡೇಟರ್ ಕೂಡ ಬಂದು ಈ ಟ್ರ್ಯಾಪ್ ನ ಚೆಕ್ ಮಾಡುತ್ತೆ. ಆದ್ರೆ ಇವಳಿಗೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಅದೇ ಸಮಯಕ್ಕೆ ಹಿಂದೆಯಿಂದ ಫ್ರೆಂಚ್ ದೇಶಕ್ಕೆ ಸೇರಿರುವಂತ ಒಂದಷ್ಟು ಜನ ಗನ್ನನ್ನ ಹಿಡ್ಕೊಂಡು ಬರ್ತಾರೆ. ಈ ಟ್ರ್ಯಾಪ್ ಗಳನ್ನೆಲ್ಲ ಹಾಕಿರೋದು ಇವ್ರೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಇವಳಿಗೆ ಎಚ್ಚರ ಆದಾಗ ನೋಡಿದ್ರೆ ಇವಳನ್ನ ಬಂದಿ ಮಾಡಿರ್ತಾರೆ. ಹಾಗೆ ಸುತ್ತಮುತ್ತ ಫ್ರೆಂಚ್ ದೇಶಕ್ಕೆ ಸೇರಿರುವಂತ ಫ್ರೆಂಚ್ ಟ್ರಾಪರ್ಸ್ ಅನ್ನೋ ಒಂದು ದೊಡ್ಡ ಟೀಮ್ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಜನರು ಸಾರಿನೂ ಕೂಡ ಬಂದಿ ಮಾಡಿ ಇಟ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಹತ್ರ ಇರುವಂತ ಕಾಡು ಎಮ್ಮೆಯ ಚರ್ಮನ ನೋಡಿ ಇವಳಿಗೆ ಅರ್ಥ ಆಗೋಗುತ್ತೆ. ಆ ಕಾಡು ಎಮ್ಮೆಗಳನ್ನ ಸಾಯಿಸಿದ್ದು ಪ್ರೆಡೇಟರ್ ಅಲ್ಲ, ಈ ಜನರೇ ಅಂತ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಈ ಜನರು ತುಂಬಾನೇ ಕ್ರೂರಿಗಳು. ಅದೇ ಸಮಯಕ್ಕೆ ಈ ಟೀಮ್ಗೆ ಸೇರಿರುವಂತ ರಫೈಲ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಇವಳಿಗೆ ಹೇಳ್ತಾ ಹೋಗ್ತಾನೆ, ನಿಮ್ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ ಆ ಮಾನ್ಸ್ಟರ್, ನೀನೇನೇನ್ ನೋಡ್ದೆ ಅದ್ರ ಬಗ್ಗೆ ಏನೇನ್ ಗೊತ್ತು ಎಲ್ಲಾನು ಹೇಳ್ಬಿಡು. ನಮಗ್ ಗೊತ್ತಿರೋ ಪ್ರಕಾರ ಆ ಮಾನ್ಸ್ಟರ್ ಶಕ್ತಿಶಾಲಿ ಆಗಿರುವಂತ ಜೀವಿಗಳ ಜೊತೆ ಮಾತ್ರ ಫೈಟ್ ಮಾಡೋದು, ವೀಕ್ ಆಗಿರುವಂತ ಜೀವಿಗಳ ಜೊತೆ ಫೈಟ್ ಮಾಡೋದಿಲ್ಲ. ನಾವ್ ಅದನ್ನ ಬೇಟೆ ಆಡ್ಬೇಕು ಅನ್ಕೊಂಡಿದೀವಿ, ಎಲ್ಲಾನು ಹೇಳು ಅಂತ. ಇವಳು ಕೂಡ ಏನಾದ್ರು ಹೇಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಈ ಟೀಮ್ ನಲ್ಲಿ ಇದ್ದಂತ ಮತ್ತೊಬ್ಬ ವ್ಯಕ್ತಿ ಬಂದಿ ಮಾಡಿ ಇಟ್ಟಿರುವಂತ ತಾಬೆನ ತೋರಿಸಿ ಅವನಿಗೆ ಹಿಂಸೆ ಕೊಡ್ತಿರ್ತಾನೆ. ನಂತರ ಮಾರನೇ ದಿನ ಒಂದು ಪಾಳು ಬಿದ್ದಿರುವಂತ ಜಾಗದಲ್ಲಿ ಇವರಿಬ್ಬರನ್ನ ಕಟ್ಟ ಹಾಕಿ ಅವರನ್ನ ಹುಡ್ಕೊಂಡು ಪ್ರೆಡೇಟರ್ ಬರುತ್ತೆ ಅಂತ ಸ್ವಲ್ಪ ದೂರದಲ್ಲಿ ಫ್ರೆಂಚ್ ಟ್ರಾಪರ್ಸ್ ಗಳು ಕಾಯ್ತಿರ್ತಾರೆ. ಈ ಕಡೆ ಎಷ್ಟೊತ್ತಿಗೆ ತಾಬೆಗೆ ಗೊತ್ತಾಗೋಗಿರುತ್ತೆ ಫ್ರೆಂಚ್ ಟ್ರಾಪರ್ಸ್ ಗಳು ಹುಡುಕ್ತಿರುವಂತ ಜೀವಿನೇ ನಾರುನು ಕೂಡ ಹುಡುಕ್ತಿದ್ದು ಅಂತ. ಇಲ್ಲಿ ನೋಡಿದ್ರೆ ಫ್ರೆಂಚ್ ಟ್ರಾಪರ್ಸ್ ಗಳು ಕಾಯ್ತಿದ್ದಂತ ಜಾಗದಲ್ಲಿ ಇವರು ಸತ್ತೋಗಿರ್ತಾರೆ. ಯಾಕೆಂತಂದ್ರೆ ಪ್ರೆಡೇಟರ್ ಮೊದ್ಲಿಂದಾನೇ ಇಲ್ಲಿತ್ತು. ಅದೇ ಸಮಯಕ್ಕೆ ಇವರಿಬ್ರು ನೋಡ್ತಾರೆ ತಪ್ಪಿಸ್ಕೊಂಡ್ ಬರ್ತಿರುವಂತ ಒಬ್ಬ ವ್ಯಕ್ತಿನ ಪ್ರೆಡೇಟರ್ ಸಾಯಿಸ್ಬಿಡುತ್ತೆ. ಹಾಗೆ ಇದು ಈ ಜಾಗಕ್ಕೆ ಎಂಟರ್ ಆಗಿ ಇದರ ನಿಜವಾದ ರೂಪಕ್ಕೆ ಬಂದು ಒಂದು ದೊಡ್ಡ ಬೇಟೆಗೋಸ್ಕರ ರೆಡಿ ಆಗುತ್ತೆ. ತಾಬೆಗೆ ಅನಿಸ್ತಿರುತ್ತೆ ಅದು ನಮ್ಮನ್ನ ಬೇಟೆ ಆಡೋದಕ್ಕೆ ಬರ್ತಿದೆ ಅಂತ. ಆದ್ರೆ ಇಷ್ಟೊತ್ತಿಗೆ ನಾರುಗೆ ಎಲ್ಲಾನು ಕೂಡ ಅರ್ಥ ಆಗೋಗಿರುತ್ತೆ. ಪ್ರೆಡೇಟರ್ 2 ಸಾಲನ್ನು ಇವಳನ್ನ ನೋಡಿ ಹಾಗೆ ಬಿಟ್ಬಿಡ್ತಲ್ಲ. ಏನಕ್ಕೆ ಅಂತಂದ್ರೆ ಪ್ರೆಡೇಟರ್ ಶಕ್ತಿಶಾಲಿ ಆಗಿರುವಂತ ಜೀವಿಗಳ ಜೊತೆ ಮಾತ್ರ ಫೈಟ್ ಮಾಡೋದು. ಅದಕ್ಕೆ ಅನ್ನಿಸ್ತಿರುತ್ತೆ ನಾರುಯಿಂದ ನನ್ಗೇನು ಅಪಾಯ ಇಲ್ಲ, ಅವಳ ಕೈಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆಗ ತಾಬೆ ಅವಳಿಗೆ ಹೇಳ್ತಾನೆ, ನೀನ್ ಎಷ್ಟು ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಆಗ್ಲೇ ನೀನು ಪ್ರಜ್ಞೆ ತಪ್ಪೋದಕ್ಕಿಂತ ಮುಂಚೆ ಆ ಚಿರತೆಗೆ ಚುಚ್ಚಿದ್ದೆ, ಆಗ್ಲೇ ಅದು ಅರ್ಧ ಸತ್ತೋಗಿತ್ತು. ಅದಾದ್ಮೇಲೆ ನಾನು ಅದನ್ನ ಸಾಯಿಸಿ ನಮ್ಮ ಬುಡಕಟ್ಟು ಜಾಗಕ್ಕೆ ತಗೊಂಡ್ ಬಂದಿದ್ದೆ ಅಂತ. ಈ ಕಡೆ ಫ್ರೆಂಚ್ ಟ್ರಾಪರ್ಸ್ ಗಳೆಲ್ಲ ಸೇರಿ ಪ್ರೆಡೇಟರ್ ನ ಒಂದು ಟ್ರ್ಯಾಪ್ ಗೆ ಸಿಗಾಕೊಳ್ಳೋ ರೀತಿ ಮಾಡಿ ಇದನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ.
ಆದ್ರೆ ಪ್ರೆಡೇಟರ್ಗೆ ಇದರಿಂದ ಏನು ಕೂಡ ಎಫೆಕ್ಟ್ ಆಗೋದಿಲ್ಲ. ಒಬ್ಬೊಬ್ಬರನ್ನೇ ಹಿಡಿದು ಯಾವ ರೀತಿ ಭಯಂಕರವಾಗಿ ಸಾಯಿಸ್ತಿರುತ್ತೆ ಅಂತಂದ್ರೆ ಇವ್ರು ಯಾರು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ. ಈ ಕಡೆ ನಾರುಗೆ ಪಕ್ಕದಲ್ಲೇ ಒಂದು ಟ್ರ್ಯಾಪ್ ಕಾಣಿಸಿ ಒಂದು ಐಡಿಯಾ ಬರುತ್ತೆ. ಇಷ್ಟೊತ್ತಿಗೆ ಪ್ರೆಡೇಟರ್ ಕೂಡ ಫೈಟ್ ಮಾಡ್ತಾ ಮಾಡ್ತಾ ಫ್ರೆಂಚ್ ಟ್ರಾಪರ್ ನಲ್ಲಿದ್ದಂತ ಅರ್ಧ ಜನರನ್ನ ಸಾಯಿಸ್ಬಿಟ್ಟಿರುತ್ತೆ. ಹಾಗೆ ಇವರಿಬ್ರು ಇವರ ಕೈಗೆ ಕಟ್ಟಿರುವಂತ ದಾರನ್ನ ಟ್ರಾಪ್ ನ ಒಳಗಡೆ ಹಾಕಿ ಅದನ್ನ ಆಕ್ಟಿವೇಟ್ ಮಾಡ್ತಿದ್ದಂಗೆನೆ ಇವರ ಕೈಗಳು ರಿಲೀಸ್ ಆಗ್ತವೆ. ಅದಕ್ಕೆ ತಾಬೆ ನಾನು ಕುದುರೆನ ತಗೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಹಾಗೆ ಪ್ರೆಡೇಟರ್ ಕೂಡ ಈ ಜಾಗದಲ್ಲಿ ಒಂದು ಡಿವೈಸ್ ಅನ್ನ ಇಟ್ಟು ಹೊಟ್ಟೋಗುತ್ತೆ. ಇದು ಏನಿರ್ಬೋದು ಅಂತ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ಇದ್ರ ಒಳಗಡೆಯಿಂದ ಸಣ್ಣ ಸಣ್ಣ 3 ವಸ್ತುಗಳ ಹೊರಗಡೆ ಬಂದು ಎಲ್ಲರನ್ನ ಸಾಯಿಸಾಕ್ಬಿಡುತ್ತೆ. ನಂತರ ನಾರು ಸಾರಿನ ಹುಡ್ಕೊಂಡು ಫ್ರೆಂಚ್ ಟ್ರಾಪರ್ಸ್ ಗಳಿರುವಂತಹ ಜಾಗಕ್ಕೆ ಬಂದು ನೋಡಿದ್ರೆ ಉಳಿದಿರುವಂತ ಜನರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಹಾಗೆ ಸಾರಿನ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಇದನ್ನ ಸಾಯಿಸೋದಕ್ಕೆ ನೋಡ್ತಿದ್ರೆ ನಾರು ಇಲ್ಲಿಗೆ ಬಂದು ಇವ್ರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಜನ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ರು ಕೂಡ ಇವಳು ಕೇರೆ ಮಾಡ್ತಿರೋದಿಲ್ಲ. ಅವರೆಲ್ಲರ ಜೊತೆನೂ ಕೂಡ ಫೈಟ್ ಮಾಡ್ತಾ ಮಾಡ್ತಾ ಎಲ್ಲರನ್ನು ಸಾಯಿಸ್ಬಿಡ್ತಾಳೆ. ಅಂದ್ರೆ ನಿಜವಾಗ್ಲೂ ಕೂಡ ಇವಳೊಬ್ಳು ಒಳ್ಳೆ ಬೇಟೆಗಾರಳೆ ಅಂತ. ಅದೇ ಸಮಯಕ್ಕೆ ಈ ಕಡೆ ನೋಡಿದ್ರೆ ಪ್ರೆಡೇಟರ್ಗೆ ಈ ಬೇಟೆ ಆಡ್ತಿರ್ಬೇಕಾದ್ರೆ ತುಂಬಾ ಗಾಯಗಳಾಗೋಗಿರ್ತವೆ. ಅದಕ್ಕೆ ಆಗಿರುವಂತ ಗಾಯಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಿರುತ್ತೆ. ನಂತರ ನಾರನ್ನು ಕೂಡ ಇಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಕಾಲು ಕಟ್ಟಾಗಿರುವಂತ ರಫೈಲ್ ಇಲ್ಲಿಗೆ ಬರ್ತಾನೆ. ನನಗೆ ಮೆಡಿಸನ್ ಕೊಡು, ಗನ್ನನ್ನ ಹೇಗ್ ಯೂಸ್ ಮಾಡೋದು ಅಂತ ನಿನಗೆ ಹೇಳ್ಕೊಡ್ತೀನಿ ಅಂತ. ಇವಳು ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಂಡು ಇವನ ಕಾಲಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಬಂದಾಗ ಇವನ ಕಾಲನ್ನ ಕಟ್ ಮಾಡಿರುವಂತ ಪ್ರೆಡೇಟರ್ ನ ಒಂದು ಡಿವೈಸ್ ಸಿಗುತ್ತೆ. ಇದಾದ್ಮೇಲೆ ಇವಳು ಔಷಧಿನ ಹಚ್ಚಿದ್ರಿಂದ ಇವನು ಕೂಡ ಗನ್ನಿಗೆ ಹೇಗೆ ಗನ್ ಪೌಡರ್ ಅನ್ನ ಹಾಕ್ಬೇಕು, ಹೇಗೆ ಬುಲೆಟ್ ಅನ್ನ ಹಾಕಿ ಶೂಟ್ ಮಾಡ್ಬೇಕು ಅಂತ ಎಲ್ಲಾನು ಹೇಳ್ಕೊಡ್ತಾನೆ. ನಂತರ ಇವಳು ಇವನ ಬಾಡಿಲಿ ಬ್ಲಡ್ ಸರ್ಕ್ಯುಲೇಟ್ ಸರಿಯಾಗಿ ಆಗ್ಲಿ ಅಂತ ಆ ಆರೆಂಜ್ ಕಲರ್ ಹೂವನ್ನ ತಿನ್ನಿಸ್ತಾಳೆ. ಇದರಿಂದ ಇವನಿಗೆ ತುಂಬಾನೇ ಕೋಲ್ಡ್ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಪ್ರೆಡೇಟರ್ ಕೂಡ ಇಲ್ಲಿಗೆ ಬರ್ತಿರೋದ್ರಿಂದ ನಾರು ಬಚ್ಚಿಟ್ಕೋಬಿಡ್ತಾಳೆ. ಹಾಗೆ ರಫೈಲ್ ಕೂಡ ಸತ್ತಿರೋನ ರೀತಿ ಮಲ್ಕೋಬಿಡ್ತಾನೆ. ಯಾವಾಗ ಪ್ರೆಡೇಟರ್ ಇಲ್ಲಿಗೆ ಬರುತ್ತೋ ಎಲ್ಲರನ್ನು ಚೆಕ್ ಮಾಡುತ್ತೆ. ಆದ್ರೆ ರಫೈಲ್ ಆರೆಂಜ್ ಕಲರ್ ಹೂವನ್ನ ತಿಂದಿರೋದ್ರಿಂದ ಇವನ ಬಾಡಿ ತುಂಬಾನೇ ಕೋಲ್ಡ್ ಆಗಿ ಪ್ರೆಡೇಟರ್ಗೆ ಇವನ ಬಾಡಿಲಿ ಹೀಟ್ ಡಿಟೆಕ್ಟ್ ಆಗೋದಿಲ್ಲ. ಅಂದ್ರೆ ಇವನು ಸತ್ತೋಗಿದ್ದಾನೆ ಅಂತ ಅನ್ಕೋಬಿಟ್ಟಿರುತ್ತೆ. ಈ ವಿಷಯ ನಾರಿಗೂ ಕೂಡ ಗೊತ್ತಾಗುತ್ತೆ. ಆರೆಂಜ್ ಕಲರ್ ಹೂವನ್ನ ತಿಂದ್ರೆ ಅದು ನಮ್ಮನ್ನ ನೋಡೋದಕ್ಕಾಗೋದಿಲ್ಲ ಅಂತ. ಆದ್ರೆ ಕಾಲನ್ನ ತುಳಿತಿದ್ದಂಗೆನೆ ಅವನು ಎದ್ದೋಳಿದ್ರಿಂದ ಅವನನ್ನ ಸಾಯಿಸ್ಬಿಡುತ್ತೆ. ಹಾಗೆ ಸಾರಿನ ಸಾಯಿಸೋದಕ್ಕೆ ಲೇಸರ್ ಅನ್ನ ಪಾಯಿಂಟ್ ಮಾಡ್ತಿದ್ದಂಗೆನೆ ಹಿಂದೆಯಿಂದ ಅಟ್ಯಾಕ್ ಮಾಡಿದ್ರಿಂದ ಮಾಸ್ ಕೆಳಗಡೆ ಬಿದ್ದು ಲೇಸರ್ ಯಾವ ಕಡೆ ಬಿದ್ದಿರುತ್ತೋ ಅದೇ ಜಾಗದಲ್ಲಿ ಹೋಗಿ ಬಾಣ ಚುಚ್ಕೊಳ್ಳುತ್ತೆ. ಇದನ್ನೆಲ್ಲ ನಾರನ್ನು ಕೂಡ ನೋಡ್ಕೊಬಿಡ್ತಾಳೆ. ಅಟ್ಯಾಕ್ ಮಾಡಿದ್ದು ಬೇರೆ ಯಾರು ಅಲ್ಲ, ತಾಬೇನೆ. ತಾಬೇದಕ್ಕೆ ಹಿಂದೆಯಿಂದ ಬಂದು ಚುಚ್ಚಿ ನಿರಂತರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅದಕ್ಕೆ ಅದು ಕಣ್ಣಿಗೆ ಕಾಣದೇ ಇರೋ ರೀತಿ ಮಾಯ ಆಗೋಗುತ್ತೆ. ಹಾಗೆ ಇವನು ನಾರುಗೆ ಹೇಳ್ತಿರ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಬಿಡಬೇಡ ಅಂತ. ಅದೇ ಸಮಯಕ್ಕೆ ಅದು ಹಿಂದೆಯಿಂದ ಬಂದು ಇವನಿಗೆ ಚುಚ್ಬಿಡುತ್ತೆ. ಇದಾದ್ಮೇಲೆ ಅದು ನಾರು ಹತ್ರನು ಕೂಡ ಬರೋದಕ್ಕೆ ನೋಡ್ತಿದ್ರೆ ಇವನ್ ಮಾತ್ರ ಅದಕ್ಕೆ ಬಿಟ್ಕೊಡ್ತಿರೋದಿಲ್ಲ. ಇದರಿಂದ ಅವನನ್ನ ಸಾಯಿಸೋಷ್ಟ್ರಲ್ಲಿ ನಾರು ಇಲ್ಲಿಂದ ಎಸ್ಕೇಪ್ ಆಗೋಗಿರ್ತಾಳೆ. ಈ ಕಡೆ ಬುಡಕಟ್ಟು ಜಾಗದಲ್ಲಿರುವಂತ ತಾಬೆ ಹಾಗೆ ನಾರು ತಾಯಿಗೂ ಕೂಡ ಗೊತ್ತಾಗುತ್ತೆ ತಾಬೆ ಈಗ ಬದುಕಿಲ್ಲ ಅಂತ. ಇದರಿಂದ ಇವ್ರಿಗಂತೂ ತುಂಬಾನೇ ದುಃಖ ಆಗೋಗುತ್ತೆ. ಇಷ್ಟೊತ್ತಿಗೆ ನಾರುನು ಕೂಡ ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ಸೇರ್ಕೊಂಡಿರ್ತಾಳೆ. ಆದ್ರೆ ಸಂಜೆ ಆಗ್ತಿದ್ದಂಗೆನೆ ಸಾರಿ ಒಂದ್ ಕಡೆ ನೋಡ್ತಿರೋದನ್ನ ನೋಡಿ ಇವಳು ಕೂಡ ಆ ಕಡೆಗೆ ನೋಡಿದಾಗ ಫ್ರೆಂಚ್ ಟ್ರಾಪರ್ಸ್ ನಲ್ಲಿ ಇನ್ನೂ ಕೂಡ ಬದುಕಿರುವಂತ ಒಬ್ಬ ವ್ಯಕ್ತಿ ಇವಳಿಗೆ ಕಾಣಿಸ್ತಾನೆ. ಅದಕ್ಕೆ ಶೂಟ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಆಗ ಒಂದು ಐಡಿಯಾ ಬಂದು ರಫೈಲ್ ಕಾಲನ್ನ ಕಟ್ ಮಾಡಿದಂತ ಆ ಡಿವೈಸ್ ಅನ್ನ ನೋಡ್ತಾಳೆ. ಹಾಗೆ ಅಲ್ಲಿಂದ ಬಂದು ಇವನಿಗೆ ಹೊಡೆದು ಪ್ರಜ್ಞೆ ಕೂಡ ತಪ್ಪಿಸ್ಬಿಡ್ತಾಳೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಇವನಿಗೆ ಎಚ್ಚರ ಆದಾಗ ನೋಡಿದ್ರೆ ಇವನ ಒಂದು ಕಾಲನ್ನ ಆ ಡಿವೈಸ್ ಇಂದ ನಾರು ಕಟ್ ಮಾಡ್ಬಿಟ್ಟಿರ್ತಾಳೆ. ಯಾಕೆಂತಂದ್ರೆ ತಾಬೇನ ಬಂಧಿಸಿ ಇಟ್ಕೊಂಡಿದ್ದಾಗ ಅವನಿಗೆ ಟಾರ್ಚರ್ ನ ಕೊಡ್ತಿದ್ರಲ್ಲ, ಆ ರೀತಿ ಮಾಡ್ತಿದ್ದು ಇವನೇ. ಅಷ್ಟೇ ಅಲ್ಲದೆ ಇವನನ್ನು ಉಪಯೋಗಿಸ್ಕೊಂಡು ಆ ಪ್ರೆಡೇಟರ್ನು ಕೂಡ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿ ಆರೆಂಜ್ ಕಲರ್ ಹೂಗಳನ್ನ ತಿಂತಾಳೆ. ಅಷ್ಟೊತ್ತಿಗೆ ಇವನ ಸೌಂಡ್ ಅನ್ನ ಕೇಳಿಸ್ಕೊಂಡು ಪ್ರೆಡೇಟರ್ ಕೂಡ ಇಲ್ಲಿಗೆ ಬಂದ್ಬಿಡುತ್ತೆ. ಆದ್ರೆ ಆ ಹೂವನ್ನ ತಿಂದಿರೋದ್ರಿಂದ ನಾರು ಬಾಡಿಲಿ ಹೀಟ್ ಡಿಟೆಕ್ಟ್ ಆಗದೆ ಇವಳು ಪ್ರೆಡೇಟರ್ಗೆ ಕಾಣಿಸೋದಿಲ್ಲ. ಇದರಿಂದ ಪ್ರೆಡೇಟರ್ ಆ ವ್ಯಕ್ತಿನ ಸಾಯಿಸ್ತಿದ್ದಂಗೆನೆ ಇವಳು ಹಿಂದೆ ಅದಕ್ಕೆ ಶೂಟ್ ಮಾಡಿ ಅದರ ಮಾಸ್ಕ್ ಅನ್ನ ತಗೊಂಡು ಅಲ್ಲಿಂದ ಓಡ್ ಬಂದು ಒಂದಷ್ಟು ಟ್ರ್ಯಾಪ್ ಗಳನ್ನ ರೆಡಿ ಮಾಡ್ಕೋತಾಳೆ. ಹಾಗೆ ಪ್ಲಾನ್ ಮಾಡಿ ಅದರ ಮಾಸ್ಕ್ ಅನ್ನು ಒಂದು ಜಾಗದಲ್ಲಿ ಇಡ್ತಾಳೆ. ಈ ರೀತಿ ಏನಕ್ಕೆ ಇಟ್ಲು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ನಾರನ್ನ ಹುಡ್ಕೊಂಡು ಪ್ರೆಡೇಟರ್ ಇಲ್ಲಿಗೆ ಬಂದಾಗ ಮುಂದೆ ಒಂದು ಜಾಗದಲ್ಲಿ ಕಟ್ ಮಾಡಿರುವಂತ ಆ ವ್ಯಕ್ತಿಯ ಕಾಲು ಕಾಣಿಸುತ್ತೆ. ಅದನ್ನ ಇದು ನೋಡ್ತಿರ್ಬೇಕಾದ್ರೆ ನಾರುನು ಕೂಡ ಹಿಂದೆನೆ ಇರ್ತಾಳೆ. ಸೀದಾ ಬಂದು ಇದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಸಾರಿನು ಕೂಡ ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ನಾರುಗೆ ಹೆಲ್ಪ್ ಮಾಡ್ತಿರುತ್ತೆ. ನಂತರ ಪ್ರೆಡೇಟರ್ ನಾರುನ ಫಾಲೋ ಮಾಡ್ಕೊಂಡು ಬರೋದಕ್ಕೆ ನೋಡಿದಾಗ ನಾರು ರೆಡಿ ಮಾಡಿ ಇಟ್ಟಿರುವಂತ ಕಡ್ಡಿಗಳು ಇದಕ್ಕೆ ಚುಚ್ಕೋಬಿಡ್ತವೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಪ್ರೆಡೇಟರ್ ಮಿಸ್ ಆಗಿ ಇದ್ರ ಕೈಯನ್ನೇ ಕಟ್ ಮಾಡ್ಕೋಬಿಡುತ್ತೆ. ಅದ್ರ ಜೊತೆಗೆ ನಾರುನು ಕೂಡ ಇದ್ರ ಕಾಲಿಗೆ ಚುಚ್ಬಿಡ್ತಾಳೆ. ಇದರಿಂದ ಇದಕ್ಕೆ ತುಂಬಾನೇ ಕೋಪ ಬಂದು ಇವಳನ್ನ ಹಿಡ್ಕೊಂಡು ಇದರ ಶಾರ್ಪ್ ಆಗಿರುವಂತ ಶೀಲ್ಡ್ ಇಂದ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ನಾರು ಇದ್ರ ಹಲ್ಲನ್ನೇ ಕಿತ್ತು ಇದಕ್ಕೆ ಚುಚ್ಬಿಡ್ತಾಳೆ. ನಂತರ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅದನ್ನ ಬದಿ ಒಳಗಡೆ ಬೀಳೋ ರೀತಿ ಮಾಡ್ತಾಳೆ. ಆದ್ರೆ ಪ್ರೆಡೇಟರ್ ಮತ್ತೆ ಮೇಲೆ ಬಂದು ಇವಳಿಗೆ ಶೂಟ್ ಮಾಡೋದಕ್ಕೆ ಬಾಣಗಳನ್ನ ಹೊರಗಡೆ ತೆಗೆಯುತ್ತೆ. ಆದ್ರೆ
ಇಲ್ಲೇ ಪಕ್ಕದಲ್ಲಿ ಮಾಸ್ಕ್ ಇಟ್ಟಿರೋದ್ರಿಂದ ಲೇಸರ್ ಕೂಡ ಆನ್ ಆಗಿ ಇದ್ರ ಮೇಲೆ ಪಾಯಿಂಟ್ ಆಗೋಗುತ್ತೆ. ನಂತರ ಇದು ಬಾಣನ ಶೂಟ್ ಮಾಡ್ತಿದ್ದಂಗೆನೆ ಆ ಬಾಣ ಇದಕ್ಕೆನೆ ಬಂದು ಹೊಡೆದು ಇದು ಇಲ್ಲೇ ಸತ್ತೋಗುತ್ತೆ. ಕೊನೆಗೂ ಇಷ್ಟು ಭಯಂಕರವಾಗಿರುವಂತ ಈ ಮಾನ್ಸ್ಟರ್ ಪ್ರೆಡೇಟರ್ ನ ಇವಳು ಸಾಯಿಸ್ಬಿಟ್ಲು. ಇದರಿಂದ ಇವಳಿಗೆ ತುಂಬಾನೇ ಸಂತೋಷ ಆಗ್ತಿರುತ್ತೆ. ನಂತರ ಮಾರನೇ ದಿನ ಬುಡಕಟ್ಟು ಜನಾಂಗದವರು ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಯಾಕೆಂತಂದ್ರೆ ನಾರು ಪ್ರೆಡೇಟರ್ ನ ತಲೆನ ಕಟ್ ಮಾಡಿ ಇಲ್ಲಿಗೆ ತಗೊಂಡ್ ಬಂದಿರ್ತಾಳೆ. ಇದನ್ನ ನೋಡಿ ಇಲ್ಲಿರುವಂತ ಪ್ರತಿಯೊಬ್ರು ಕೂಡ ತುಂಬಾನೇ ಹೆಮ್ಮೆ ಪಡ್ತಿರ್ತಾರೆ. ಇವಳೊಬ್ಳು ಹುಡುಗಿ ಇವಳ ಕೈಲಿ ಏನು ಆಗೋದಿಲ್ಲ ಅಂತ ಅನ್ಕೊಂಡಿದ್ದಂತ ಎಲ್ರಿಗೂ ನಾನ್ ಏನು ನನ್ ಶಕ್ತಿ ಏನು ಅಂತ ನಾರು ಪ್ರೂವ್ ಮಾಡಿದ್ಲು. ಅಷ್ಟೇ ಅಲ್ಲದೆ ಈ ಬುಡಕಟ್ಟು ಜನಾಂಗಕ್ಕೆ ಇವಳನ್ನೇ ಲೀಡರ್ ಅನ್ನಾಗಿ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನಗೊತ್ತು ನಿಮ್ಮೆಲ್ಲರ ಹತ್ರ ಒಂದು ಕ್ವಶನ್ ಇದೆ ಅಂತ, ಏನಕ್ಕೆ ಆ ಪ್ರೆಡೇಟರ್ ಶಕ್ತಿಶಾಲಿ ಆಗಿರುವಂತ ಜೀವಿಗಳ ಜೊತೆ ಮಾತ್ರ ಫೈಟ್ ಮಾಡುತ್ತೆ ಅಂತ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಪ್ರೆಡೇಟರ್ ಪದದ ಅರ್ಥನೇ ಹಂಟರ್ ಅಂತ. ಒಬ್ಬ ಹಂಟರ್ ಯಾವತ್ತಿದ್ರೂ ತುಂಬಾ ಕಷ್ಟಕರವಾಗಿರುವಂತ ಬೇಟೆ ಆಡೋದಕ್ಕೆ ಟ್ರೈ ಮಾಡ್ತಾನೆ. ಈಸಿ ಆಗಿರುವಂತ ಬೇಟೆನ ಆಡೋದಕ್ಕೆ ಹೋಗೋದಿಲ್ಲ. ನನಗನ್ಸೋ ಪ್ರಕಾರ ಈ ಪ್ರಶ್ನೆಗೆ ಇದೇ ಉತ್ತರ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ನಾರು ಹತ್ರ ಇತ್ತಲ್ಲ ಡಾಗ್, ಆದ್ರೆ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.